ಪುಸ್ತಕನ ಓದ್ತು. ಇಲ್ಲಿ ನಾವು ನೋಡಿದ್ವಿ ನೃತ್ಯನ ನೈತ್ಯ ಅಂತ, ಮೊದಲು ನೃತ್ಯ ಅಂತ ಓದ್ತು, ಆಮೇಲೆ ನೈತ್ಯ ಅಂತ ಹೇಳ್ತು, ಪ್ರದರ್ಶನಕ್ಕೆ ಪದರ್ಶನ ತಪ್ಪುಗಳನ್ನು ಓದ್ತು ಈ ಮಗು. ಇಲ್ಲಿ 5ಕ್ಕಿಂತ ಹೆಚ್ಚು ತಪ್ಪು ಮಾಡಿದೆ ಈ ಮಗು. ಹಾಗಾಗಿ ಈ ಮಗುವನ್ನು ನಾವು, ಇದು ರೆಡ್ ಲೆವೆಲ್ನಲ್ಲಿರೋ ಪುಸ್ತಕವನ್ನು ಓದಿದೆ, ನಾವು ಈ ಮಗುವನ್ನು ಗ್ರೀನ್ ಲೆವೆಲ್ಗೆ ಹಾಕ್ಕೊತಾ ಇದ್ದೀವಿ. ಇಲ್ಲಿ 5ಕ್ಕಿಂತ ಹೆಚ್ಚು ತಪ್ಪು ಮಾಡಿರೋದ್ರಿಂದ ಹಾಕ್ಕೊತಾ ಇದ್ದೀವಿ. ಇನ್ನು ಉಚ್ಚಾರಣಾ ದೋಷ ಅಂತ ಏನಾದರೂ ಇದ್ದರೆ, ಈಗ ಉದಾಹರಣೆಗೆ ನಮ್ಮ ಕಡೆ ಎಲ್ಲ ನಾವು ಶಾಲೆ ಅಂತಲೇ ಹೇಳ್ತೀವಿ, ಶಾಲೆ ಅಂತ ಬರಿತೀವಿ. ಆದರೆ ಉತ್ತರ ಕರ್ನಾಟಕದ ಕಡೆ ಹೋದಾಗ ಅವರು ಶಾಲೆ ಅಂತ ಬರೀತಾರೆ, ಆದರೆ ಹೇಳಬೇಕಾದ್ರೆ ಶಾಲೆ ಅಂತ ಹೇಳ್ತಾರೆ. ಇನ್ನು ತೆಲುಗು ಮಾತನಾಡುವಂತಹ ಮಕ್ಕಳು ಅವರನ್ನು ನೋಡಿದ್ರೆ, ಆ ಭಾಷೆ ಮಾತನಾಡೋರಾದರೆ ಸಕ್ಕರೆಯನ್ನು ಚಕ್ಕರೆ ಅಂತ ಹೇಳ್ತಾರೆ. ಬರವಣಿಗೆಯಲ್ಲಿ ಸಕ್ಕರೆ ಅಂತಲೇ ಬರೆದಿರ್ತಾರೆ, ಆದರೆ ಹೇಳಬೇಕಾದ್ರೆ ಚಕ್ಕರೆ ಅಂತ. ಅಂದರೆ ಅವ್ರ ಮನೆಯಲ್ಲಿ ಮಾತನಾಡೋ ಭಾಷೆ ಆಧಾರದ ಮೇಲೆ ಅವ್ರೇನು ಮಾಡ್ತಾರೆ, ಬರವಣಿಗೆ ಅಲ್ಲಿ ಏನೇ ಇದ್ರೂ ಹೇಳೋದು ಅದೇ ಆಯಿತು ಅಂದರೆ ಅದು ಸರಿ. ಆದರೆ ಬರವಣಿಗೆನೂ ಅದೇ ಇದ್ದು ಮಾತನಾಡೋದು ಅದೇ ಇದ್ದಾಗ ಇಲ್ಲಿ ತಪ್ಪು ಮಾಡಿದ್ರೆ ಅದು ತಪ್ಪಾಗುತ್ತೆ. ಕೇವಲ 5 ತಪ್ಪು ಮಾಡ್ತು, ಅದಕ್ಕೋಸ್ಕರ ನಾವು ಯಾಕೆ ಹಿಂದಿನ ಒಂದು ಮಟ್ಟವನ್ನು ಕೊಡ್ತಾ ಇದ್ದೀವಿ ಅಂತಂದರೆ, ಆ ಮಗುವಿನ ಓದಿನ ಮಟ್ಟ ಕಡಿಮೆ ಇದೆ, ಇಲ್ಲಿ ಪುಸ್ತಕದ ಮಟ್ಟ ಹೆಚ್ಚು ಇದೆ. ಹಾಗಾಗಿ ಮಗುವಿಗೆ ಆ ಪದಗಳನ್ನು ಗುರುತಿಸೋದು ಓದೋದು ಕಷ್ಟವಾಗ್ತಾ ಇದೆ. ಆದರೆ ಹಿಂದಿನ ಸುಲಭವಾಗಿರುವಂತಹ ಮಟ್ಟವನ್ನು ಕೊಟ್ಟಾಗ ಆ ಮಗು ಅದರಲ್ಲಿ ಸುಲಭವಾದ ಸರಳವಾದ ಪದಗಳನ್ನು ಓದಿ ಮುಂದೆ ಚೆನ್ನಾಗಿ ಓದೋದನ್ನು ಕಲಿಯುತ್ತೆ.